ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಮಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮೇ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರ್ತಕ್ಕಂತಹ ಕೆಲವು ಸಮಸ್ಯೆಗಳು, ಅದರಲ್ಲಿ ಪ್ರಮುಖವಾಗಿ ಅಸಿಡಿಟಿ, ಅಜೀರ್ಣ, ಮಲಬದ್ಧತೆ, ಕಾನ್ಸ್ಟಿಪೇಷನ್, ಹೊಟ್ಟೆ ಉಬ್ಬರಾಗ್ತಕ್ಕಂತಹದ್ದು, ಬ್ಲೋಟಿಂಗ್ ಅಬ್ಡಮನ್, ಗ್ಯಾಸ್ ಸಮಸ್ಯೆಗಳು, ಎದೆ ಉರಿ ಬರ್ತಕ್ಕಂತಹದ್ದು, ಹುಳಿ ತೇಗ್ ಬರ್ತಕ್ಕಂಥದ್ದು, ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಇದರ ಜೊತೆಗೆ ಬಾಡಿ ಓವರ್ ಹೀಟ್ ಸಮಸ್ಯೆ ಎದುರಿಸ್ತಾ ಇರ್ತಾರೆ. ಇನ್ನು ಕೆಲವರು ಆಂಗ್ಸೈಟಿ, ಸ್ಟ್ರೆಸ್, ಒತ್ತಡದಲ್ಲಿ ಇರ್ತಾರೆ. ಹಾಗಾಗಿ ನಿದ್ರಾಹೀನತೆ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಬಾಡಿ ಓವರ್ ಹೀಟ್ ಆಗಿರ್ತದೆ. ಇನ್ನು ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆನ ಎದುರಿಸ್ತಾ ಇರ್ತಾರೆ. ಹೀಗಾಗಿ ಹಲವಾರು ಈ ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇರ್ತಾರೆ. ಹಾಗಾಗಿ ಅವರು ಹಲವಾರು ಪದ್ಧತಿಯ ಔಷಧೋಪಚಾರಗಳನ್ನ ಮಾಡ್ಕೊಂಡಿರ್ತಾರೆ. ಆದರೆ ಅವರು ನಿರೀಕ್ಷಿಸಿದ ಮಟ್ಟದ ಒಂದು ರಿಸಲ್ಟ್ ಸಿಕ್ಕಿರಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಕೆಲವೊಂದು ತೈಲಗಳು, ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಕೆಲವೊಂದು ತೈಲಗಳನ್ನ ನೀವು ಹಾಕಿ ಮಸಾಜ್ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗಾದರೆ ಈ ತೈಲಗಳು ಯಾವುದು, ಇದನ್ನು ಯಾವ ರೀತಿ ಎಲ್ಲಿಗೆ ಹಾಕಿ ಮಸಾಜ್ ಮಾಡಬೇಕು, ಈ ಎಲ್ಲ ವಿಷಯವನ್ನು ತಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ನೇವಲ್ ಆಯಿಲಿಂಗ್ ಅಂತಾರೆ. ಅಂದರೆ ನಮ್ಮ ಹೊಕ್ಕಳಿನ ಭಾಗಕ್ಕೆ ಕೆಲವೊಂದು ಔಷಧಿಯುಕ್ತ ತೈಲಗಳನ್ನ ಹಾಕಿ ಮಸಾಜ್ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳು ದೂರ ಆಗ್ತದೆ. ಗಟ್ ಹೆಲ್ತ್, ನಮ್ಮ ಕರುಳಿನ ಆರೋಗ್ಯ. ನಾವು ಆಹಾರ ಸೇವನೆ ಮಾಡಿರ್ತೀವಿ, ಆಹಾರ ಸರಿಯಾಗಿ ಜೀರ್ಣ ಆಗಬೇಕು. ಅದು ಡೈಜೆಷನ್ನು, ಅಬ್ಸಾರ್ಪ್ಷನ್, ಅಸಿಮಿಲೇಷನ್ ಹಾಗೂ ನಮ್ಮ ದೇಹದಲ್ಲಿ ಸರಿಯಾಗಿ ಬವೆಲ್ ಮೂಮೆಂಟ್ ಅಂತಂದರೆ ಈ ಒಂದು ಮಲ ವಿಸರ್ಜನೆ ಸರಿಯಾಗಿ ಆಗಬೇಕು ಅಂತಂದರೆ ನಾವು ಎಳ್ಳೆಣ್ಣೆಯನ್ನು 10 ಹನಿನ ಹೊಕ್ಕಳಿನ ಭಾಗಕ್ಕೆ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ವೃತ್ತಾಕಾರವಾಗಿ ಮಸಾಜ್ ಮಾಡೋದ್ರಿಂದ ಡೈಜೆಷನ್ ಸರಿಯಾಗಿ ಆಗ್ತದೆ, ಅಗ್ನಿ ಚೆನ್ನಾಗಾಗ್ತದೆ, ಡೈಜೆಷನ್ ಆಗಿ ನಮ್ಮ ಆಹಾರ ಸುಲಭವಾಗಿ ಜೀರ್ಣ ಆಗಿ ಮಲಬದ್ಧತೆ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ಅಸಿಡಿಟಿ, ಎದೆ ಉರಿ, ಹುಳಿ ತೇಗಿದ್ದ ಸಂದರ್ಭದಲ್ಲಿ, ಬಾಡಿ ಓವರ್ ಹೀಟ್ ಆಗಿದ್ದ ಸಂದರ್ಭದಲ್ಲಿ ಕೊಬ್ಬರಿ ಎಣ್ಣೆ, 10 ಹನಿ ಕೊಬ್ಬರಿ ಎಣ್ಣೆಯನ್ನು ಹೊಕ್ಕಳಿನ ಭಾಗಕ್ಕೆ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ವೃತ್ತಾಕಾರವಾಗಿ ಮಸಾಜ್ ಮಾಡೋದ್ರಿಂದ ಬಾಡಿ ಓವರ್ ಹೀಟ್ ಕಡಿಮೆ ಆಗ್ತದೆ, ಅಸಿಡಿಟಿ ಸಮಸ್ಯೆ ನಿವಾರಣೆ ಆಗ್ತದೆ, ಹಾಗೂ ಈ ಎದೆ ಉರಿ, ಈ ಹುಳಿ ತೇಗು, ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಇನ್ನು ಬ್ಲೋಟಿಂಗ್ ಅಬ್ಡಮನ್, ಹೊಟ್ಟೆ ಉಬ್ಬರ ಇರ್ತದೆ, ಗ್ಯಾಸ್ ಪಾಸ್ ಆಗಿರೋದಿಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಎಳ್ಳೆಣ್ಣೆಯ ಜೊತೆಗೆ ಸ್ವಲ್ಪ ಹಿಂಗು ಎರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಂದು 10 ಹನಿ ಹೊಕ್ಕಳಿಗೆ ಹಾಕಿ ವೃತ್ತಾಕಾರವಾಗಿ ಮಸಾಜ್ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂಥ ಕೆಟ್ಟ ವಾಯು, ವಿಕೃತ ವಾಯು ದೇಹದಿಂದ ಹೊರಗಡೆ ಹೋಗ್ತದೆ, ಗ್ಯಾಸ್ ಪ್ರಾಬ್ಲಮ್ ನಿವಾರಣೆ ಆಗ್ತದೆ, ಹೊಟ್ಟೆ ಉಬ್ಬರ, ಬ್ಲೋಟಿಂಗ್ ಅಬ್ಡಮನ್ ಸಮಸ್ಯೆ ನಿವಾರಣೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಎಳ್ಳೆಣ್ಣೆನ ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿ, ಈ ವಾರ್ಮ್ ಸೆಸಮೆ ಆಯಿಲ್ ಅಂತಂದರೆ ಉಗುರು ಬೆಚ್ಚಗಿರ್ತಕ್ಕಂತಹ ಎಳ್ಳೆಣ್ಣೆಯನ್ನು ಹೊಕ್ಕಳಿಗೆ ಹಾಕಿ ಚೆನ್ನಾಗಿ ವೃತ್ತಾಕಾರವಾಗಿ ಮಸಾಜ್ ಮಾಡೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ಬರ್ತಕ್ಕಂತಹ ನೋವುಗಳು, ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಕೆಲವೊಬ್ಬರಿಗೆ ನಿದ್ರಾಹೀನತೆ ಇರುತ್ತೆ, ನಿದ್ದೆ ಸರಿಯಾಗಿ ಬರ್ತಾ ಇರೋದಿಲ್ಲ, ಆಂಗ್ಸೈಟಿ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತಂದರೆ ಹಸುವಿನ ತುಪ್ಪವನ್ನು ಒಂದು 10 ಹನಿ ಹೊಕ್ಕಳಿಗೆ ಹಾಕಿ ಚೆನ್ನಾಗಿ ವೃತ್ತಾಕಾರವಾಗಿ ಮಸಾಜ್ ಮಾಡೋದ್ರಿಂದ ಈ ಆಂಗ್ಸೈಟಿ, ಸ್ಟ್ರೆಸ್, ಒತ್ತಡ ಇದ್ದರೆ ನಿವಾರಣೆ ಆಗ್ತದೆ. ಅದರ ಜೊತೆಗೆ ನಿದ್ರಾಹೀನತೆ ಸಮಸ್ಯೆ ನಿವಾರಣೆ ಆಗ್ತದೆ, ಚೆನ್ನಾಗಿ ನಿದ್ದೆ ಬರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ತೈಲಗಳನ್ನ ಯಾವ ರೀತಿ ಉಪಯೋಗಿಸ್ಬೇಕು, ನೇವಲ್ ಆಯಿಲಿಂಗ್ ಅಂದರೆ ಹೊಕ್ಕಳಿಗೆ ಈ ಒಂದು ತೈಲಗಳನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ದೇಹದಲ್ಲಿರ್ತಕ್ಕಂತಹ ವಿಕೋಪ ಆಗಿರ್ತಕ್ಕಂತಹ ವಾತ, ಪಿತ್ತ, ಈ ಸಮಸ್ಯೆಗಳು ನಿವಾರಣೆ ಆಗ್ತದೆ, ಆರೋಗ್ಯದಿಂದ ಇರ್ತೀರ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.